ಏನ್ರಪ್ಪ ಎಲ್ಲ ಸಂದಕಿದ್ದೀರಾ? ಏನ್ ಮಾಡ್ತಾ ಇದ್ದೀರಾ? ಯಾರ ಸಂದಕಿದ್ದೀರಾ ಅಂತ ಅನ್ಕೊಂಡಿದೀನಿ. ಇವನಿದು ಪೊದ್ದಿ ಹಿಂಗ್ ಬಂದ್ಬಿಟ್ಲಲ್ಲ ಅಂತ ಹೇಳ್ಬಿಟ್ಟು ಅನ್ಕೊಂಡ್ರ. ಅದೇ ಕಣ್ರಪ್ಪ, ಹೊಸ ಕತೆ ಎಲ್ಲ ಶುರು ಮಾಡಿದೀನಲ್ಲ, ಅದಕ್ಕೆ ಹೆಂಗೈತೋ ಏನೋ ವಿಚಾರ ಮಾಡ್ಕೊಂಬಿಟ್ಟು ಹೋಗನಿ ಅಂತ ಹೇಳ್ಬಿಟ್ಟು ಬಂದೆ. ಸಂದಕೈತಾ ಎಲ್ಲನೂ. ಈಗ ಪೊದ್ದಿ 3 ಜನ ಎಲ್ಲನೂ ಇವಾಗ ಮನೆಯೊಂದು 3 ಬಾಗಿಲು ಅಂತ ಮಾಡಿದ್ದೆ. ಬ್ಯಾಡ, ಇನ್ನೊಬ್ರು ಚಾನಲ್ಗೆ ಯಾರೋ ಹೆಸರಿಕ್ಕವ್ರೇನಿದ್ದಕ್ಕೆ ಜಯಕ್ಕನ ಮಕ್ಕಳು ಅಂತ ಮಾಡ್ತಾ ಇದ್ದೀನಿ. ನಿಮ್ ಎಲ್ರಿಗೂ ಸ್ಟೋರಿ ಹೆಂಗೈತೆ, ಇಷ್ಟ ಆಯ್ತಾ ಇಲ್ವಾ ಅಂತ ಹೇಳ್ಬಿಟ್ಟು ಕೇಳನಿ ಅಂತಾನೆ ಬಂದೆ ಕಣ್ರಪ್ಪ. ನಿಮ್ಗೆ ಎಲ್ರು ಸ್ಟೋರಿ ಇಷ್ಟ ಆಯ್ತಾ ಏನು ಅಂತ ಹೇಳ್ಬಿಟ್ಟು ದಯವಿಟ್ಟು ಕಮೆಂಟ್ ಮೂಲಕನೇ ತಿಳಿಸಿ. ನಿಮ್ಗೆ ಏನು ಅನ್ನಿಸ್ತೈತೆ ಸ್ಟೋರಿ, ನಿಮ್ಮ ಅನಿಸಿಕೆ ಏನು ಅಂತ ತಿಳಿಸಿ. ಎಲ್ಲ 3 ಚಾನಲ್ ನೋಡ್ತಾ ಇದ್ದೀರಾ ಅಂತ ಅನ್ಕೊಂಡಿದ್ದೀನಿ. 3 ಚಾನಲ್ದು ನಿಮ್ಮ ಅಭಿಪ್ರಾಯನ ಇದ್ರಾಗೆ ತಿಳಿಸಿ. ಇದೇ ಅಲ್ವಾ ಮೇನ್ ಚಾನಲ್ಲು, ಅದಕ್ಕೆ ಇದ್ರಾಗೆ ಕೇಳಬೇಕು ಅಂತ ಬಂದೀವ್ನಿ. ನಿಮ್ಮ ತಾಗೆ ಎಲ್ಲನೂ ನಿಮ್ಗೆ ಏನು ಅನ್ನಿಸ್ತು ಅಂತ ಹೇಳ್ಬಿಟ್ಟು ದಯವಿಟ್ಟು ನನಗೆ ತಿಳಿಸಿ. ತುಂಬಾ ಜನ ಕೇಳ್ತಾ ಇದ್ರಿ ಮನೆ ಕತೆ 2 ಚಾನಲ್ ಅಲ್ಲಿ 2 ವಿಡಿಯೋನ ಹಾಕಿ ಅಂತ ಹೇಳ್ಬಿಟ್ಟು. ಈಗ ಅದ್ರಾಗೂ 2 ವಿಡಿಯೋ ಹಾಕ್ತಿದ್ದೀನಿ ಕಣ್ರಪ್ಪ. ನೋಡಿ ಒಂದ್ಕಿತ ಅದ್ರಾಗೂ 2 ವಿಡಿಯೋನೇ ಹಾಕ್ತಿರೋದು. ಜಯಮ್ಮ ಪೊದ್ದು ಅವ್ರದ್ದೆಲ್ಲ ಅದ್ರಾಗೂ ಗೊತ್ತೈತೆ. ಅದ್ರಾಗೂ ನಿಮ್ಗೆಲ್ಲ ನೋಡ್ತಿದ್ದೀರ ವಿಡಿಯೋ ಅಂತ ಅನ್ಕೋತೀನಿ. ಇನ್ನೊಂದು ಹಳ್ಳಿ ಮನೆ ಕತೆ ಅದ್ರಾಗೂ ವಿಡಿಯೋ ಹಾಕ್ತಾ ಇದ್ದೀನಿ. ಅದ್ರಾಗೂ ಬಂಗಾರಮ್ಮನ ಮಗಳದು ಎಲ್ಲನೂ. ಅದ್ರಾಗೂ ಸ್ವಲ್ಪ ಕತೆ ಬದಲಾಯಿಸೋಣ ಅಂತ ಅನ್ಕೊಂಡಿವ್ನಿ. ಅವತ್ತಿಂದ ತುಂಬಾ ದಿನದಿಂದ ಅದನ್ನೇ ಎಳ್ಕೊಂಬಿಟ್ಟು ಬರ್ತಾ ಇವನಲ್ಲ, ಒಂದು ಹೊಸ ಕತೆ ಶುರು ಮಾಡೋಣ ಅದ್ರಾಗೂ ಅಂತ ಯೋಚನೆ ಮಾಡ್ತಾ ಇದ್ದೀನಿ ಕಣ್ರಪ್ಪ. ನೀವು ಅದ್ರ ಅನಿಸಿಕೆಯ ತಿಳಿಸಿ. ಈ ಬಂಗಾರಮ್ಮ ಇವ್ರಿಗಿನ ನಾನು, ಜಯಮ್ಮ, ಈ ಪಾರಕ್ಕ ಇವರೆಲ್ಲ ಇದ್ರೇನೇನಿಯ ಕಾಮಿಡಿ. ಅದಕ್ಕೆ ಆ ಚಾನಲ್ಗೂ ಹಂಗೆ ನಾವೇ ಬಂದ್ಬಿಟ್ಟು ನಾವೇ ವಿಡಿಯೋ ಮಾಡನಿ ಅಂತ ಅನ್ಕೊಂಡಿವ್ನಿ ಕಣ್ರಪ್ಪ. ನಿಮ್ಗೆ ಏನು ಅನ್ನಿಸ್ತದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಕಣ್ರಪ್ಪ. ತುಂಬ ಪ್ರೀತಿ ತೋರಿಸ್ತೀರಾ. ಪೊದ್ದು ಜಯಮ್ಮ ಅಂದರೆ ಮಾತ್ರ ಶಾನೆ ಎಕ್ಸ್ಟ್ರಾ ಪಿರುತಿ ಸಿಕ್ಬಿಡ್ತದೆ ನಮಗಂತೂ. ನನಗೂ ಜಯಮ್ಮಂಗೆ ನನಗಂತೂ ನಿಜವಾಗೂ ನಿಮ್ಮ ಕಮೆಂಟ್ ಓದಿನಿ ಬಹಳ ಖುಷಿ ಆಯ್ತದೆ. ಇವತ್ತಂತೂ ಫುಲ್ಲು ಖುಷಿ ಆಗ್ತೈತೆ ನನಗಂತೂ. ಜಯಮ್ಮ ಗಂಡು ಹಿಡ್ಕೊಂಡು ಸರಿಯಾಗಿ ಬೆಂಡೆತ್ತಿರೋದು ಹಾಕಿದ್ನಲ್ಲ, ಯಪ್ಪ ಎಷ್ಟು ಜನ ಕಮೆಂಟ್ ಹಾಕಿದ್ದೀರಾ. ಜಯಮ್ಮಂಗೆ ಎಷ್ಟು ಜನ ಪ್ರೀತಿ ತೋರಿಸಿದ್ದೀರಾ. ತುಂಬ ಖುಷಿ ಆಗ್ತೈತೆ. ಅದೇ ಥರ ಕಾಮಿಡಿ ಥರ ವಿಡಿಯೋ ಮಾಡ್ಕೊಂಡು ಹೋಗೋಣ ಅಂತ ಅನ್ಕೊಂಡಿವ್ನಿ. ನಿಮಗೆಲ್ಲ ಹೆಂಗೆ ಅನ್ನಿಸ್ತೈತೆ ಕತೆಗಳು ಅಂತ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ. ಹಳ್ಳಿ ಮನೆ ಕತೆ ಚಾನಲ್ಗೆ ಸ್ವಲ್ಪ ನನಗೆ ಅನ್ನಿಸ್ತೈತೆ, ಸ್ವಲ್ಪ ಡಲ್ಲು ಅಂತ ಅನ್ನಿಸ್ತೈತೆ. ಅದೇ ಬಂಗಾರಮ್ಮನ ಮಗಳದು ಅದು ಏನು ಮಾಡನಿ ಅಂತ ಹೇಳ್ಬಿಟ್ಟು ನೀವೇ ದಯವಿಟ್ಟು ತಿಳಿಸಿ. ನೋಡ್ತಿರ್ತೀರಲ್ವಾ, ಒಂದು 3 ಚಾನಲ್ ನೋಡ್ತಾ ಇರ್ತೀರ ಎಲ್ಲರೂ. ಇದೊಂದೇ ಚಾನಲ್ ಏನು ನೋಡ್ತಿರಲ್ಲ ಅಂತ ಅನ್ನಿಸ್ತದೆ. ದಯವಿಟ್ಟು ಅದನ್ನ ಏನು ಮಾಡೋದು ಕತೆಯ ಅಂತ ದಯವಿಟ್ಟು ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಮಗೂ ಸಹಾಯ ಆಯ್ತದೆ. ತುಂಬ ಕಮೆಂಟ್ ಮಾಡಿಬಿಟ್ಟು, ಇಲ್ಲ ತುಂಬ ಜನ ನನ್ನ ಇನ್ಸ್ಟಾಗ್ರಾಮಾಗ ಸಮೇತ ಮೆಸೇಜ್ ಮಾಡ್ಬಿಟ್ಟು ಹೇಳ್ತೀರಾ ತುಂಬ ಚೆನ್ನಾಗಿ ಬರ್ತೈತೆ ಕತೆ ಹಂಗೆ ಹಿಂಗೆ ಅಂತೇಳಿ. ಎಲ್ರಿಗೂ ತುಂಬ ಥ್ಯಾಂಕ್ಸು. ಅದಕ್ಕೆ ನಿಮ್ಮ ಹತ್ರ ಹೇಳ್ಬಿಟ್ಟು ನಿಮ್ಮ ಅನಿಸಿಕೆ ತಿಳ್ಕೊಂಡು ಹೋಗೋಣ ಅಂತ ಬಂದೆ ಕಣ್ರಪ್ಪ. ನಿಮ್ಮ ಅನಿಸಿಕೆ ಏನು? 3 ಚಾನಲ್ದಾಗೆ ಯಾವ ಕತೆ ಚೆನ್ನಾಗೈತೆ, ಏನು ಕತೆ ನಿಮಗೆ ಇಷ್ಟ ಆಯ್ತೈತೆ ದಯವಿಟ್ಟು ನನಗೆ ತಿಳಿಸ್ಕೊಡಿ. ಅದೇ ವಿಡಿಯೋನೇ ಶಾನೆ ಮಾಡಾಕ್ತೀನಿ. ನಿಮ್ಮ ಖುಷಿನೇ ನನ್ನ ಖುಷಿ ಅಲ್ವಾ. ನೀವು ನೋಡ್ತಿದ್ದೀರ ಅಂದರೆ ನನಗೆ ಮಾಡೋಕ್ಕೆ ನನಗೆ ಇನ್ನೂ ಖುಷಿ ಆಯ್ತದೆ. ನನಗಂತೂ ಕಮೆಂಟು ಲೈಕು ನೋಡಿದಾಗೇನೇ ಶಾನೆ ಖುಷಿ ಆಗ್ಬಿಟ್ಟು ಇನ್ನೂ ಶಾನೆ ವಿಡಿಯೋ ಮಾಡಬೇಕು ಅಂತ ನಾನು ಮಾಡ್ತಿರೋದು. ಈಗಾಗಲೇ 3 ಚಾನಲಿಂದನೂ 8 ವಿಡಿಯೋ ಹಾಕ್ತಾ ಇದ್ದೀನಿ ಕಣ್ರಪ್ಪ. ಮೇನ್ ಚಾನಲ್ ಮನೆ ಕತೆ ಚಾನಲ್ಗೆ 4, ಇನ್ನು ಮನೆ ಕತೆ 2 ಚಾನಲ್ಗೆ 2, ಹಳ್ಳಿ ಮನೆ ಕತೆಗೆ 2, ಟೋಟಲ್ ಎಲ್ಲ 8 ವಿಡಿಯೋ ಹಾಕ್ತಾ ಇದ್ದೀನಿ ನಾನು. ನೀವು ಎಲ್ಲ ಇಷ್ಟಪಟ್ಟು ನೋಡಿ ಪ್ರೋತ್ಸಾಹ ಮಾಡಿದ್ರೆ ನಮ್ಗೆ ಇನ್ನೂ ಶಾನೆ ವಿಡಿಯೋ ಮಾಡಬೇಕು ಅಂತಲೇ ಅನ್ನಿಸ್ತದೆ ಅಲ್ವಾ. ಇಷ್ಟು ಪ್ರೀತಿ ತೋರಿಸ್ತಿದ್ದೀರಾ ಸಾಕು. ಇನ್ನೂ ಇದೇ ಪ್ರೀತಿ ಮುಂದುವರ್ಸ್ಕೊಂಡು ಹೋಗ್ಬಿಟ್ರೆ ನಂಗೆ ಅಷ್ಟೇ ಸಾಕು. 3 ಚಾನಲ್ಗೂ ಯಾವ ಕತೆ ಚೆನ್ನಾಗೈತೆ, ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ನನಗೆ ತಿಳಿಸಿ. ಕಮೆಂಟ್ ಮೂಲಕ ತಿಳಿಸಿ. ನಾನು ನೋಡ್ತೀನಿ ಕಮೆಂಟ್ನ. ನಾನು ರಿಪ್ಲೈ ಮಾಡೋಕ್ಕಾಗಲಿ ಅಂದರೂ ಕಮೆಂಟ್ ಹಾರ್ಟ್ ಅಂತೂ ಕೊಟ್ಟಿರ್ತೀನಿ ಎಲ್ಲದಕ್ಕೂ. ಯಾಕಂದರೆ ಎಲ್ಲದಕ್ಕೂ ದಿನಕ್ಕೆ ಒಂದು 500,000 ಕಮೆಂಟ್ ಬಂದಿರ್ತಾವೆ. ಎಲ್ಲ ಮಿಕ್ಸ್ ಆಗೋಗ್ಬಿಟ್ಟಿರ್ತಾವಲ್ಲ, ಗೊತ್ತಾಗಕ್ಕಿಲ್ಲ. ಅದಕ್ಕೆ ಲೈಕ್ಸ್ ಎಲ್ಲ ಓದ್ಬಿಟ್ಟು ಲೈಕ್ಸ್ ಕೊಡ್ತಾ ಇದ್ದೀನಿ ಕಣ್ರಪ್ಪ. ಭಾಳ ಖುಷಿ ಆಯ್ತದೆ ನಿಮ್ಮ ಪ್ರೀತಿಗೆಲ್ಲನೂ. ನಿಜವಾಗೂ ನಿಮ್ಮ ಪ್ರೀತಿ ಹೀಗೆ ನನ್ನ ಮ್ಯಾಲಿರಲಿ ಕಣ್ರಪ್ಪ. ನಿಜವಾಗೂ ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಭಾಳ ಖುಷಿ ಆಗ್ತೈತೆ ನನಗಂತೂ. ಮುಂದೆ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ನ ಹಾಕೊಂಡು ಹೋಗ್ತೀನಿ. ಅದೇ ನಿಮ್ಮನ್ನು ಹೇಳಿದ್ನೆಲ್ಲ 3 ಚಾನಲ್ಲಾಗಿ ಯಾವ್ಯಾವ ಸ್ಟೋರಿ ಇಷ್ಟ ಆಯ್ತೈತೆ, ಯಾವ್ಯಾವ ಕತೆ ಬದಲಾಯಿಸ್ಬೇಕು ಅದೆಲ್ಲನೂ ತಿಳಿಸ್ಕೊಡಿ. ನಾನು ತಿಳ್ಕೊತೀನಿ. ಈಗ ಎಲ್ಲನೂ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಮನೆ ಕತೆ 2 ಚಾನಲ್ಲಾಗೆ ಮನೆ ಕತೆ ಚಾನಲ್ಲಾಗೆ ಎಲ್ಲದ್ರಾಗೂ ಕ್ಯಾರೆಕ್ಟರ್ಸ್ ಸ್ವಲ್ಪ ಜಾಸ್ತಿ ಆಗ್ಬಿಟ್ಟವೆ. ಅದ್ರಾಗೂ ಈ ಚಾನಲ್ಲಾಗೆ ಕ್ಯಾರೆಕ್ಟರ್ಸು ಜಾಸ್ತಿ. ಒಬ್ಬೊಬ್ರದ್ದು ಒಂದೊಂದ್ಸಲ ಎತ್ಕೊಂಡು ಮಾಡ್ತಾ ಇವನಿ. ನಿಮಗೂ ನೋಡ್ತಾ ಇದ್ದೀರಲ್ವೇನ್ರಪ್ಪ ಎಲ್ಲನೂ. ಈ ಸುಮ ಮಗೊಂದು ಒಂದು ಕಡೆ ಆದರೆ ಈ ಮಮತಿ ಅಳಿಯ ಅವ್ರದ್ದೊಂದು ಕಡೆ ಆಗ್ತಾ ಇವನಿ. ಹಂಗೇನೇನಿಯ ಇನ್ನು ಶಾರದಿ ಮಗಳದು, ಶಾರದಿ ಅಳಿಯೊಂದು, ಆಮೇಲೆ ನಮ್ಮ ಆಶಾ ಉಷಾ ಅವ್ರ ವಿಡಿಯೋ ನೀವೆಲ್ಲರೂ ಒಂದೊಂದ್ಕಿಂತ ಒಬ್ಬರು ತಗೊಬಿಟ್ಟು ಒಂದೊಂದು ಸ್ಟೋರಿ ಥರ ಹಾಕೊಂಡು ಹೋಗ್ತಾ ಇದ್ದೀನಿ. ನಿಮಗೂ ಎಲ್ಲ ಖುಷಿ ಆಗಲಿ ಅಂತ ಹೇಳ್ಬಿಟ್ಟು ನಿಮ್ಮ ಅನಿಸಿಕೆ ಏನು, ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ ಕಣ್ರಪ್ಪ. ಸರಿನಾ? ಎಲ್ಲರೂ ಸಂದಾಕಿದ್ದೀರಾ ಅಂತ ಅನ್ಕೋತೀನಿ ಕಣ್ರಪ್ಪ. ಎಲ್ಲರಿಗೂ ಒಳ್ಳೇದಾಗಲಿ. ಚಾಮುಂಡೇಶ್ವರಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಅಭಿಪ್ರಾಯನ ತಿಳಿಸ್ಬಿಡಿ.